ಕ್ಲೈಂಟ್ ನಿಮ್ಮ ಇಮೇಲ್ಸ್ಗಳನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಾಬ್ಲಮ್ ನಿಮ್ಮ ಸರ್ವಿಸ್ ಒಳಗಡೆ ಇಲ್ಲ, ನಿಮ್ಮ ಔಟ್ರೀಚ್ ಮೆಸೇಜ್ ಒಳಗಡೆ ಐತಿ ಅಂತ ಅರ್ಥ. ಈ AI ಪ್ರಾಂಪ್ಟ್ ವಿತಿನ್ ಫ್ಯೂ ಮಿನಿಟ್ಸ್ ಒಳಗಡೆ ಕ್ಲೈಂಟ್ ಔಟ್ರೀಚ್ ಇಮೇಲ್ ಮತ್ತು ಮೆಸೇಜಸ್ಗಳನ್ನ ಬರೀಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತೆ ಈ AI ಪ್ರಾಂಪ್ಟ್ ಅನ್ನ ನೀವು ಚಾಟ್ GPT, ಜೆಮಿನಿ, ಕ್ಲೌಡ್ ಮತ್ತೆ ಯಾವುದು AI ಟೂಲ್ ಒಳಗಡೆ ಯೂಸ್ ಮಾಡಬಹುದು. ಈ ಪ್ರಾಂಪ್ಟ್ ಒಳಗಡೆ ನೀವು ನಿಮ್ಮ ಟಾರ್ಗೆಟ್ ಕ್ಲೈಂಟ್ ಯಾರ, ಅವ್ರಿಗೆ ಲೈಕ್ಲಿ ಏನ್ ಪ್ರಾಬ್ಲಮ್ ಇರಬಹುದು, ನಿಮ್ಮ ಸರ್ವಿಸ್ ಏನು, ನಿಮ್ಮ ಪೋರ್ಟ್ಫೋಲಿಯೋ ಮತ್ತು ವರ್ಕ್ ಸ್ಯಾಂಪಲ್, ನೀವು ಯಾವ ಪ್ಲಾಟ್ಫಾರ್ಮ್ಗೆ ಈ ಮೆಸೇಜ್ ಅನ್ನ ಬರೀಲಿಕ್ಕತ್ತಿದ್ರಿ, ಆಮೇಲೆ ನಿಮ್ಮ ಟೋನ್ ಯಾವ ತರ ಇರಬೇಕು ಅಂತ ಹೇಳಿ ಇಷ್ಟು ಇನ್ಪುಟ್ಸ್ ಅನ್ನ ಕೊಟ್ರಿ ಅಂತಂದ್ರೆ ಈ AI ಪ್ರಾಂಪ್ಟ್ ನಿಮ್ಗೆ ಪ್ರೊಫೆಷನಲ್ ಮತ್ತು ಪರ್ಸನಲೈಸ್ಡ್ ಔಟ್ರೀಚ್ ಇಮೇಲ್ ಅಥವಾ ಮೆಸೇಜ್ ಅನ್ನ ಬರೆದು ಕೊಡ್ತೈತಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಆ ಪ್ರಾಂಪ್ಟ್ ಅನ್ನ ನೋಡ್ತಿರ್ಬೋದ. ನಾ ಇಲ್ಲಿ ಡೆಮೋಗೋಸ್ಕರ ಕ್ಲೌಡ್ AI ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕು ಅಂತಂದ್ರೆ ಜೆಮಿನಿ ಅಥವಾ ಚಾಟ್ GPT ಅನ್ನು ಕೂಡ ಯೂಸ್ ಮಾಡಬಹುದು. ಇದು ಅಲ್ಲೂ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತದೆ. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನೇನು ಇನ್ಪುಟ್ಸ್ ಅನ್ನು ಕೊಡಬೇಕು ಅಂತಂದ್ರೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅನ್ನ ಮೆನ್ಷನ್ ಮಾಡ್ಬೇಕಾ ಅಥವಾ ಟಾರ್ಗೆಟ್ ಕ್ಲೈಂಟ್ ಅನ್ನ ಮೆನ್ಷನ್ ಮಾಡ್ಬೇಕಾ, ಆಮೇಲೆ ವಾಟ್ ಆರ್ ದೇ ಪ್ರಾಬಬ್ಲಿ ನೀಡ್ ಅಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಐತಿ ಅಥವಾ ಏನ್ ಪೇನ್ ಪಾಯಿಂಟ್ ಅನ್ನು ನೀವು ಸಾಲ್ವ್ ಮಾಡ್ಲಿಕ್ಕೆ ಹತ್ತಿದ್ರಿ ಅಥವಾ ಅವ್ರಿಗೆ ಏನ್ ಪ್ರಾಬ್ಲಮ್ ಐತಲ್ಲ ಅದನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಹತ್ತಿದ್ರಿ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೇಕಾ. ನೆಕ್ಸ್ಟ್ ನಿಮ್ಮ ಸರ್ವಿಸ್ ಅನ್ನ ಮೆನ್ಷನ್ ಮಾಡ್ಬೇಕಾ. ನೆಕ್ಸ್ಟ್ ಇಲ್ಲಿ ಪ್ರೂಫ್ ಅಥವಾ ಕ್ರೆಡಿಬಿಲಿಟಿ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಲಿಂಕ್ ಅಥವಾ ನಿಮ್ಮ ವರ್ಕ್ ಸ್ಯಾಂಪಲ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೀವು ಕೋಲ್ಡ್ ಮೆಸೇಜ್ ಅನ್ನ ಕಳಿಸ್ತಿರ್ಬೇಕಾದ್ರೆ ಅವ್ರಿಗೆ ನಿಮ್ಮ ವರ್ಕ್ ಸ್ಯಾಂಪಲ್ ಕೊಡೋದು ಬಹಳ ಇಂಪಾರ್ಟೆಂಟ್ ಇರ್ತೈತೆ. ಇದಕ್ಕೋಸ್ಕರ ನೀವು ನಿಮ್ಮ ಎಲ್ಲಾ ವರ್ಕ್ ಅನ್ನ ನಿಮ್ಮ ಗೂಗಲ್ ಡ್ರೈವ್ ಒಳಗಡೆ ಒಂದು ಫೋಲ್ಡರ್ ಮಾಡಿಬಿಟ್ಟ ಅಲ್ಲಿ ನೀವು ಸೇವ್ ಮಾಡಿ ಅದರ ಲಿಂಕ್ ಅನ್ನ ಕೂಡ ಡೈರೆಕ್ಟ್ ಆಗಿ ಕೊಡಬಹುದು. ಇಲ್ಲಾಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಬಹುದು, ನೀವು ಯಾವ್ದಾದ್ರು ಚಾನೆಲ್ ಮೇಲೆ ಅಥವಾ ಯಾವ್ದಾದ್ರು ಕ್ಲೈಂಟ್ ಜೊತೆ ವರ್ಕ್ ಮಾಡಿದ್ರಿ ಅಂತಂದ್ರೆ. ನೆಕ್ಸ್ಟ್ ಬಂದ್ಬಿಟ್ಟೆ ಪ್ಲಾಟ್ಫಾರ್ಮ್. ಈ ಪ್ರಾಂಪ್ಟ್ ಬ್ಯೂಟಿ ಏನು ಅಂತಂದ್ರೆ ನೀವು ಈ ಒಂದು ಪ್ರಾಂಪ್ಟ್ ಅನ್ನ ಯೂಸ್ ಮಾಡ್ಕೊಂಡ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಗೆ ಮೆಸೇಜಸ್ ಆಮೇಲೆ ಇಮೇಲ್ಸ್ ಅನ್ನ ಕಳಿಸಬಹುದು. ಫಾರ್ ಎಕ್ಸಾಂಪಲ್ ಲಿಂಕ್ಡ್ಇನ್ ಇಮೇಲ್ ಅಥವಾ ಟ್ವಿಟರ್ DM ಮಾಡ್ತಾ ಇದ್ರಿ, ಇನ್ಸ್ಟಾಗ್ರಾಮ್ ಒಳಗಡೆ ಮೆಸೇಜ್ ಕಳಿಸ್ತಾ ಇದ್ದೀರಿ, ಅಪ್ವರ್ಕ್ ಒಳಗಡೆ ಮಾಡ್ತಾ ಇದ್ದೀರಿ, ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಈ ಪ್ರಾಂಪ್ಟ್ ಅದ್ರ ಪ್ರಕಾರ ನಿಮ್ಗೆ ಈ ಮೆಸೇಜ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ನೆಕ್ಸ್ಟ್ ಬಂದ್ಬಿಟ್ರೆ ಟೋನ್. ಇಲ್ಲಿ ಫ್ರೆಂಡ್ಲಿ, ಕಾನ್ಫಿಡೆಂಟ್, ಕ್ಯಾಶುವಲ್ ಆಮೇಲೆ ಪ್ರೊಫೆಷನಲ್ ಅಂತ 4 ಆಪ್ಷನ್ ಇದಾವೆ. ನೀವು ಇದ್ರೊಳಗಡೆ ಯಾವ್ದು ಬೇಕೋ ಅದನ್ನ ನಿಮ್ಮ ಪ್ರಕಾರ ನೀವು ಸೆಲೆಕ್ಟ್ ಮಾಡಬಹುದು. ಇಷ್ಟು ಇನ್ಫಾರ್ಮೇಶನ್ ಕೊಟ್ರಿ ಅಂತಂದ್ರೆ ಇದು ನಿಮ್ಗೆ ಒಂದು ಪ್ರೊಫೆಷನಲ್ ಮತ್ತು ಪರ್ಸನಲೈಸ್ ಮೆಸೇಜ್ ಅಥವಾ ಇಮೇಲ್ ಅನ್ನ ರೆಡಿ ಮಾಡಿ ಕೊಡ್ತೈತಿ. ನಾ ಇಲ್ಲಿ ಡೆಮೋಗೋಸ್ಕರ ಇನ್ಪುಟ್ಸ್ ಅನ್ನ ಕೊಟ್ಟಿದ್ದೇನೆ, ಅದನ್ನ ಒಂದ್ಸರಿ ಓದಿ ತೋರಿಸ್ತೇನೆ. ಟಾರ್ಗೆಟ್ ಕ್ಲೈಂಟ್ ಬಂದ್ಬಿಟ್ಟ ಅ ಫಾಸ್ಟ್ ಗ್ರೋಯಿಂಗ್ ಪರ್ಸನಲ್ ಫೈನಾನ್ಸ್ ಯೂಟ್ಯೂಬರ್ ವಿತ್ 250K ಸಬ್ಸ್ಕ್ರೈಬರ್ಸ್ ಹೂ ಪೋಸ್ಟ್ ಎಜುಕೇಶನಲ್ ಕಂಟೆಂಟ್ ಅಬೌಟ್ ಇನ್ವೆಸ್ಟಿಂಗ್, ಸೇವಿಂಗ್ ಮನಿ ಅಂಡ್ ಸೈಡ್ ಹಸಲ್. ನೆಕ್ಸ್ಟ್ ಇಲ್ಲಿ ಅವರಿಗೆ ಪ್ರಾಬಬ್ಲಿ ಏನ್ ಬೇಕಾಗಿರ್ಬೋದು ಅಂತೇಳಿ ನಾ ಇಲ್ಲಿ ಬರ್ದಿದ್ದೇನೆ. ಹೈಯರ್ ಆಡಿಯನ್ಸ್ ರಿಟೆನ್ಷನ್, ಮೋರ್ ಎಂಗೇಜಿಂಗ್ ಶಾರ್ಟ್ ಫಾರ್ಮ್ ಕ್ಲಿಪ್ಸ್ ಫಾರ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂಡ್ ಯೂಟ್ಯೂಬ್ ಶಾರ್ಟ್ಸ್ ಅಂಡ್ ಫಾಸ್ಟರ್ ಕಂಟೆಂಟ್ ಟರ್ನ್ ಅರೌಂಡ್. ನಮ್ಮ ಸರ್ವಿಸ್ ಬಂದ್ಬಿಟ್ಟ ನಾವಿಲ್ಲಿ ಪ್ರಾಬ್ಲಮ್ ಅನ್ನ ಹೇಳಿದ್ವಿ, ಬಟ್ ನಮ್ಮ ಸರ್ವಿಸ್ ಏನು ಅಂತೇಳಿ ನೆಕ್ಸ್ಟ್ ಬರಿಬೇಕಲ್ಲ, ಅಲ್ಲಿ ನಾ ಏನ್ ಬರ್ದಿದ್ದೇನೆ ಶಾರ್ಟ್ ಫಾರ್ಮ್ ವಿಡಿಯೋ ಎಡಿಟಿಂಗ್ ಆಪ್ಟಿಮೈಸ್ ಫಾರ್ ರಿಟೆನ್ಷನ್ ಅಂಡ್ ವೈರಲ್ ಗ್ರೋತ್. ಇದು ನಮ್ಮ ಸರ್ವಿಸ್. ಆಮೇಲೆ ಇಲ್ಲಿ ನಮ್ಮ ಪ್ರೂಫ್ ಅನ್ನ ಕೊಟ್ಟಿದ್ದೇನೆ. Help the finance creator grow from 40K to 110K followers in 5 months. Improved average watch time by 35%. ಇಲ್ಲಿ ಪೋರ್ಟ್ಫೋಲಿಯೋ ಲಿಂಕ್ ಅನ್ನ ಕೊಟ್ಟಿದ್ದೇನೆ. ವೆಬ್ಸೈಟ್ ನಿಮ್ಮ ಹತ್ರ ವೆಬ್ಸೈಟ್ ಆಲ್ರೆಡಿ ಇತ್ತು ಅಂದ್ರೆ ಅದರ ಲಿಂಕ್ ಅನ್ನ ಕೊಡಬಹುದು. ಇಲ್ಲಾಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ನಿಮ್ಮ ಸ್ಯಾಂಪಲ್ ವರ್ಕ್ ಅನ್ನ ಗೂಗಲ್ ಡ್ರೈವ್ ಒಳಗಡೆ ಒಂದು ಫೋಲ್ಡರ್ ಒಳಗಡೆ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಟ ಅದ್ರ ಲಿಂಕ್ ಅನ್ನ ಕೂಡ ನೀವು ಕೊಟ್ರಿ ಅಂತಂದ್ರೆ ಕ್ಲೈಂಟ್ ವಿಲ್ ಬಿ ಇಂಪ್ರೆಸ್ಡ್. ನೆಕ್ಸ್ಟ್ ಬಂದ್ಬಿಟ್ಟೆ ಇಲ್ಲಿ ಪ್ಲಾಟ್ಫಾರ್ಮ್ ಒಳಗಡೆ ನಾ ಇಲ್ಲಿ ಇಮೇಲ್ ಅನ್ನ ಚೂಸ್ ಮಾಡ್ತೇನೆ ಬಿಕಾಸ್ ದಟ್ ಈಸ್ ದ ಬೆಸ್ಟ್ ವೇ ಟು ರೀಚ್ ಔಟ್ ಟು ಕ್ಲೈಂಟ್ ನನ್ನ ಪ್ರಕಾರ. ಆಮೇಲೆ ನನಗೆ ಇಮೇಲ್ ಆಲ್ವೇಸ್ ಪ್ರೊಫೆಷನಲ್ ವೇ ಒಳಗಡೆ ಬರೀಬೇಕು ಅಂತೈತಿ, ಪ್ರೊಫೆಷನಲ್ ಅಂತೇಳಿ ಸೆಲೆಕ್ಟ್ ಮಾಡ್ತೇನೆ. ಮಿಕ್ಕಿರೋದೆಲ್ಲಾನು ನಾ ಇಲ್ಲಿ ರಿಮೂವ್ ಮಾಡ್ತೇನೆ. ಸೊ ದಟ್ಸ್ ಆಲ್. ಇವಾಗ ನಾ ಇದನ್ನ ಎಂಟರ್ ಕೊಟ್ಟೆ ಅಂತಂದ್ರೆ ಇದು ನನಗೆ ಒಂದು ಪರ್ಸನಲೈಸ್ ಕ್ಲೈಂಟ್ ಔಟ್ರೀಚ್ ಮೆಸೇಜ್ ಅಥವಾ ಇಮೇಲ್ ಅನ್ನ ರೆಡಿ ಮಾಡಿಕೊಡ್ತೈತಿ. ಆಲ್ರೈಟ್, ಇಲ್ಲಿ ನಮ್ಗೆ ಕ್ಲೌಡ್ AI ರೆಸ್ಪಾನ್ಸ್ ಅನ್ನ ಕೊಟ್ಟೈತಿ. ನಾ ಈ ಮೆಸೇಜ್ ಅನ್ನ ಇಮೇಲ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಒನ್ ಇಂಪಾರ್ಟೆಂಟ್ ಥಿಂಗ್ ಅದೇನು ಅಂತಂದ್ರೆ ಈ AI ಟೂಲ್ಸ್ ನಿಮ್ಗೆ ರೆಸ್ಪಾನ್ಸ್ ಮಾಡಬೇಕಾದ್ರೆ ಅವು ಸ್ವಲ್ಪ ಬ್ರಾಕೆಟ್ ಒಳಗಡೆ ಇನ್ಫಾರ್ಮೇಶನ್ ಅನ್ನ ನೀವು ಫಿಲ್ ಮಾಡಬೇಕು ಅಂತೇಳಿ ಹಂಗೆ ಬಿಟ್ಟಿರ್ತಾವ. ಅದನ್ನ ನೀವು ಫಿಲ್ ಮಾಡದೆ ಹಂಗೆ ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಅದನ್ನ ನೀವು ಫಿಲ್ ಮಾಡಿದ್ರಿ ಅಂತಂದ್ರೆ ಇದು ಪರ್ಸನಲೈಸ್ಡ್ ಆಗ್ತೈತಿ, ಇಲ್ಲ ಅಂತಂದ್ರೆ ಇದು ರೋಬೋಟಿಕ್ ಆಗ್ತೈತಿ. ಮತ್ತೆ ಕ್ಲೈಂಟ್ಗೆ ನೀವು ಹಿಂಗೆ ಕಾಪಿ ಪೇಸ್ಟ್ ಮಾಡಿ ಕಳಿಸಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ದೇ ವಿಲ್ ನೆವರ್ ಕಮ್ ಬ್ಯಾಕ್. ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಯ್ ನೇಮ್ ಅಂತ ಆಯ್ತಲ್ಲ, ಇಲ್ಲಿ ನೇಮ್ ಅನ್ನ ಹಾಕ್ಬೇಕಾ, ನಿಮ್ಮ ಕ್ಲೈಂಟ್ ನೇಮ್ ಅನ್ನ ಹಾಕ್ಬೇಕಾ. ನೆಕ್ಸ್ಟ್ ಇಲ್ಲಿ ಸ್ಪೆಸಿಫಿಕ್ ರೀಸೆಂಟ್ ವಿಡಿಯೋ ಅಂತ ಐತಲ್ಲ, ಅಲ್ಲಿ ನೀವು ಆ ವಿಡಿಯೋದ ಟೈಟಲ್ ಅಥವಾ ಅದರ ಲಿಂಕ್ ಅನ್ನ ಹಾಕ್ಬೇಕಾ.
ಆಮೇಲೆ ಇಲ್ಲಿ ಕೆಳಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಪೋರ್ಟ್ಫೋಲಿಯೋ ಲಿಂಕ್ ಅಥವಾ ನಿಮ್ಮ ವೆಬ್ಸೈಟ್ ಲಿಂಕನ್ನು ಹಾಕಬೇಕು, ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕು, ನಿಮ್ಮ ಅಡ್ರೆಸ್ ಹಾಕ್ರಿ. ಆಲ್ ದೀಸ್ ಇನ್ಫಾರ್ಮೇಶನ್ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು ಮ್ಯಾನ್ಯುವಲಿ. ಸೊ ಇದು ಯಾವ ತರ ಬರ್ದೈತೆ ಅಂತ ಇವಾಗ ಒಂದ್ಸರಿ ಓದ್ಬಿಡ್ತಾನೆ. ಹಾಯ್, ಇಲ್ಲಿ ನೇಮನ್ನು ಹಾಕ್ರಿ. ಯುವರ್ ಬ್ರೇಕ್ ಡೌನ್ ಆಫ್ ಅ ಸ್ಪೆಸಿಫಿಕ್ ವಿಡಿಯೋ, ಆ ಸ್ಪೆಸಿಫಿಕ್ ವಿಡಿಯೋನ ಮೆನ್ಷನ್ ಮಾಡ್ರಿ. ವಾಸ್ ಜೆನ್ಯೂನ್ಲಿ ಒನ್ ಆಫ್ ದಿ ಕ್ಲಿಯರರ್ ಎಕ್ಸ್ಪ್ಲೇನ್ಸ್ ಐ ಹ್ಯಾವ್ ಸೀನ್ ಇನ್ ದ ಫೈನಾನ್ಸ್ ಸ್ಪೇಸ್. ದ ವೇ ಯು ಸ್ಟ್ರಕ್ಚರ್ಡ್ ದ ಸೇವಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಆರ್ಗ್ಯುಮೆಂಟ್ kept me watching till the end. I work with the finance creators on a short form retention editing, helped one grow from 40k to 110k followers in the 5 months while lifting average watch time by 35%. I noticed your long form content has a strong hooks that could translate really well into reels or shorts, faster turnaround, less on your plate. Would it make a sense to send over a sample clip from one of your recent videos? No strings attached. ಸೊ ಇಲ್ಲಿ ನಿಮ್ಮ ನೇಮ್ ಮತ್ತು ನಿಮ್ಮ ಪೋರ್ಟ್ಫೋಲಿಯೋ ಲಿಂಕ್ ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ರಿ. ದ್ಯಾಟ್ಸ್ ಇಟ್. ಸಿ, ದಿಸ್ ಇಸ್ ದ ಬ್ಯೂಟಿ ಆಫ್ AI. ಇದು ನಿಮ್ಗೆ ಆಲ್ಮೋಸ್ಟ್ 90% ಕೆಲಸನ ಮಾಡಿಕೊಡ್ತೈತೆ. 10% ಮಾತ್ರ ನೀವು ಇನ್ಫಾರ್ಮೇಷನನ್ನು ಹಾಕಬೇಕು, ಮಿಕ್ಕಿರೋದೆಲ್ಲ ಇದು ನಿಮ್ಗೆ ಮಾಡಿಕೊಟ್ಟೈತಿ. ನೀವು ಇದನ್ನು ಡೈರೆಕ್ಟಾಗಿ ಇಲ್ಲಿಂದ ಕಾಪಿ ಮಾಡ್ಬೋದಾ, ಡೈರೆಕ್ಟಾಗಿ ಸೆಂಡ್ ವಯ ಜಿಮೇಲ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಡೌನ್ ಏರೋ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಇಮೇಲ್ ಅಂತಂದರೆ ಇಲ್ಲಿ ನಿಮ್ಗೊಂದು ಪಾಪಪ್ ಬರ್ತೈತಿ. ನಿಮ್ಗೆ ಯಾವುದೇ ಇಮೇಲ್ ಪ್ರೊವೈಡರ್ ಐತಲ್ಲ ಅದನ್ನು ನೀವು ಡೈರೆಕ್ಟಾಗಿ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ನಿಮ್ಗೆ ಈ ಇಮೇಲ್ ಒಳಗಡೆ ನಿಮ್ಗೆ ಯಾವುದೋ ಒಂದು ಪಾರ್ಟ್ ಏನೋ ಲೈಕ್ ಆಗಿಲ್ಲ ಅಂತ ಅನ್ಕೊಡ್ರಿ, ಅದನ್ನು ನೀವು ಡೈರೆಕ್ಟಾಗಿ ಚೇಂಜ್ ಮಾಡ್ಬೋದು. ಸಪೋಸ್ ಇವಾಗ ನನಗೆ ಇದು ಲೈಕ್ ಆಗಿಲ್ಲ ಲಾಸ್ಟ್ ಔಟ್ರೋ, ಸೊ ಇದನ್ನು ಚೇಂಜ್ ಮಾಡು ಅಂತ ಹೇಳಿ ನೀವು ಡೈರೆಕ್ಟಾಗಿ ನೀವು ಇಲ್ಲಿಂದನೇ ಚೇಂಜ್ ಮಾಡ್ಬೋದು. ನೀವು ರಿಮೂವ್ ಕೂಡ ಮಾಡ್ಬೋದು ಈ ಥರ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೇಳ್ಬೋದು ನನಗೆ ಈ ಪಾರ್ಟ್ ಲೈಕ್ ಆಗಿಲ್ಲ, ಇದರ ಚೇಂಜ್ ಮಾಡು ಅಂತ ಹೇಳಿ. ಐ ಡಿಡ್ ನಾಟ್ ಲೈಕ್ ದಿಸ್, ಕ್ಯಾನ್ ಯು ಮೇಕ್ ಇಟ್ ಮೋರ್ ಪೊಲೈಟ್. ಓಕೆ, ಸೊ ಇವಾಗ ಎಂಟರ್ ಕೊಟ್ಟೆ ಅಂತಂದ್ರೆ ಇದು ಇವಾಗ ಏನು ಮಾಡ್ತೈತಿ ಅಂತಂದ್ರೆ ಅದನ್ನು ರಿಫೈನ್ ಮಾಡಿ ಅದನ್ನು ಮತ್ತೆ ಪಾಲಿಶ್ ವೇ ಒಳಗಡೆ ನಿಮ್ಗೆ ಕೊಡ್ತೈತಿ. ಸಿ, ಇಲ್ಲಿ ನಿಮ್ಗೆ ಮತ್ತು 3 ಡಿಫ್ರೆಂಟ್ ವೇ ಒಳಗಡೆ ಅದನ್ನು ಬರ್ದು ಕೊಟ್ಟೈತಿ. ಸೊ ಈ ಥರ ನೀವು ಔಟ್ರೀಚ್ ಇಮೇಲ್ಸ್ಗಳನ್ನು ವಿತಿನ್ ಫ್ಯೂ ಮಿನಿಟ್ಸ್ ಒಳಗಡೆ ದಟ್ ಟು ಪ್ರೊಫೆಷ್ನಲ್ ವೇ ಒಳಗಡೆ ಬರಿಬೋದು. ಈ ಪ್ರಾಂಪ್ಟನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ, ಹೋಗಿ ಟ್ರೈ ಮಾಡಿರಿ, ಇದನ್ನು ಯೂಸ್ ಮಾಡಿರಿ. ಯಾವ ಥರ ನಿಮಗೆ ವರ್ಕ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದರೆ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಒಳಗಡೆ ನಿಮ್ಗೆ ರೆಗ್ಯುಲರ್ಲಿ AI ಕಂಟೆಂಟನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತೇಳಿ ನೀವೇನಾದರೂ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗಿರಿ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಟಾಪಿಕ್ಕಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.